ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನೀವು ಗಮನಿಸಿದ್ದೀರೋ ಇಲ್ಲವೋ ಗೊತ್ತಿಲ್ಲ, ಇತ್ತೀಚೆಗೆ ನಡೆದಂಥ ಉತ್ತರ ಪ್ರದೇಶದ ವಿಧಾನಸಭಾ ಉಪಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಅಡ್ರೆಸ್ಗೆ ಇರಲಿಲ್ಲ. ಮೊದಲನೇದಾಗಿ ಅಭ್ಯರ್ಥಿಗಳನ್ನು ಹಾಕಲಿಲ್ಲ, ಎರಡನೇದಾಗಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳಲಿಲ್ಲ. ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಜಂಟಿಯಾಗಿ ಹೋರಾಟ ಮಾಡಿದವರು ಇದ್ದಕ್ಕಿದ್ದ ಹಾಗೆ ಯಾಕೆ ಬೇರ್ಪಟ್ಟರು, ಯಾವಾಗ ಡೈವರ್ಸ್ ಆಯ್ತು ಯಾರಿಗೂ ಗೊತ್ತೇ ಆಗಲಿಲ್ಲ. ಹಾಗೆ ನೋಡಿದರೆ ಲೋಕಸಭಾ ಚುನಾವಣೆಯಲ್ಲಿ ಟಕ್ಕರ್ ಕೊಟ್ಟವರು ಇವರು ಬಿಜೆಪಿಗೆ. 39 ಸ್ಥಾನ ಅಖಿಲೇಶ್ ಯಾದವ್ಗೆ ಲಭ್ಯ ಆಗಿತ್ತು, 6 ಸ್ಥಾನ ಕಾಂಗ್ರೆಸ್ಗೆ ಲಭ್ಯ ಆಗಿತ್ತು. 45 ಸ್ಥಾನಗಳನ್ನು ಬಾಚಿಕೊಂಡಿದ್ದರು. ಭಾರತೀಯ ಜನತಾ ಪಾರ್ಟಿಗೆ ಭಾರಿ ದೊಡ್ಡದಾದಂಥ ಹೊಡೆತ ಕೊಟ್ಟರು ಲೋಕಸಭಾ ಚುನಾವಣೆಯಲ್ಲಿ. ಈ ಬಾರಿ ಚುನಾವಣಾ ಫಲಿತಾಂಶದ ಮೇಲೆ ಅತಿ ದೊಡ್ಡದಾದಂಥ ಪರಿಣಾಮ ಬೀರಿದ್ದು ಒಂದು ಉತ್ತರ ಪ್ರದೇಶ, ಎರಡನೇದ್ದು ಪಶ್ಚಿಮ ಬಂಗಾಳ ಮೇಜರ್ ಆಗಿ, ಜೊತೆಗೆ ಮಹಾರಾಷ್ಟ್ರ. ಈಗ ನೋಡಿದರೆ ಲೋಕಸಭಾ ಚುನಾವಣೆ ಆದಮೇಲೆ ಯಾರು ಒಟ್ಟಿಗೆ ಸಂಸಾರ ಮಾಡ್ತೀನಿ ಅಂತಿದ್ರು ಒಬ್ಬೊಬ್ಬರಾಗಿ ಎಲ್ಲ ಬೇರ್ಪಟ್ಟು ಹೋಗಿದ್ದಾರೆ, ಯಾರು ಜೊತೆಗೆಲ್ಲ ವಿಚ್ಛೇದನ ಆಗಿ ಹೋಗಿದೆ ಅನ್ನುವ ರೀತಿಯಲ್ಲಿದೆ. ಆದರೆ ಕನಿಷ್ಠ ತನ್ನ ಪಕ್ಷವನ್ನಾದರೂ ಉಳಿಸ್ಕೋಬೇಕಲ್ಲ ಕಾಂಗ್ರೆಸ್ಸು, ಆ ಕೆಲಸವನ್ನು ಮಾಡ್ತಾ ಇಲ್ಲ. ಯಾವಾಗ ವಿಧಾನಸಭಾ ಉಪಚುನಾವಣೆ ಬರ್ತಾವೋ, ಉಪಚುನಾವಣೆ ಬಂದ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಹೇಳ್ತಾರೆ ಬೇಕಾದರೆ ಕಾಂಗ್ರೆಸ್ಸಿಗೆ ಒಂದು 2 ಸೀಟ್ ಕೊಡ್ತೀನಿ ಅಂತಾರೆ. 2 ಸೀಟ್, 9 ಸ್ಥಾನದಲ್ಲಿ 2 ಸೀಟ್ ಕೊಡ್ತಾರಂತೆ. ನೀವು 2 ಸೀಟ್ ಕೊಡೋದಾದ್ರೆ ಕೊಡೋದೇ ಬೇಡ ಅಂತ ಹೇಳ್ತು ಕಾಂಗ್ರೆಸ್ಸು. ಕೊನೆಗೆ 9 ಸ್ಥಾನಗಳಲ್ಲಿ ಅಖಿಲೇಶ್ ಯಾದವ್ ಚುನಾವಣೆಗೆ ತಮ್ಮ ಅಭ್ಯರ್ಥಿಗಳನ್ನ ಹಾಕಿದರು. 9ರಲ್ಲಿ 7 ಸೋತು ಹೋಗ್ತಾರೆ ಅಖಿಲೇಶ್ ಯಾದವ್, 2ರಲ್ಲಿ ಮಾತ್ರ ಜಯ ಲಭ್ಯ ಆಗತ್ತೆ. ಅದಾದಮೇಲೆ ಈಗ ಮಿಲ್ಕಿಪುರ್ ಚುನಾವಣೆ ಇದೆ 5ನೇ ತಾರೀಕು, ಫೆಬ್ರವರಿ 5ನೇ ತಾರೀಕು. ನಿಮ್ಗೆ ಗೊತ್ತಿರುವಂಥದ್ದು ಭಾಳ ಮುಖ್ಯವಾದ ಚುನಾವಣೆ ಇದು. ಒಂದು ಕಡೆ ರಾಹುಲ್ ಗಾಂಧಿ, ಇನ್ನೊಂದು ಕಡೆ ಅಖಿಲೇಶ್ ಯಾದವ್, ಇಬ್ಬರು ಕರ್ಕೊಂಡು ಓಡಾಡ್ತಾ ಇದ್ರು ಇವನ್ನ. ಯಾರನ್ನ? ಅವಧೇಶ್ ಪ್ರಸಾದ್ನ, ಯಾರು ಅಯೋಧ್ಯಾಕ ನರೇಶ್ ಅಂತ ಹೇಳಿದ್ರಲ್ಲ ಆತನ ಕರ್ಕೊಂಡು ಓಡ್ತಿದ್ರು. ಅವನದೇ ಕಾನ್ಸ್ಟಿಟ್ಯೂನ್ಸಿ ಇದು ಮಿಲ್ಕಿಪುರ್. ಈತ ಲೋಕಸಭಾ ಚುನಾವಣೆಗೆ ನಿಂತ ಅವಧೇಶ್ ಪ್ರಸಾದ್, ಅವನ ಕಾನ್ಸ್ಟಿಟ್ಯೂನ್ಸಿ ಎಲ್ಲಿ ಆತ MLA ಇದ್ದ ಅದು ತೆರವಾಯಿತು. ತೆರವಾದದ್ದಕ್ಕೆ ಚುನಾವಣೆ ಆಗಬೇಕು, ಚುನಾವಣೆ ಆಗೋಕ್ಕಿಂತ ಮುಂಚೆ ಕೋರ್ಟ್ಗೆ ಹೋಗಿದ್ದರು ಜಗನ್ನಾಥ್ ಮಿಶ್ರಾ. ಹೀಗಾಗಿ ಅದು ಚುನಾವಣೆ ಮಾಡಲಿಕ್ಕೆ ಆಗಿರಲಿಲ್ಲ ಉಪಚುನಾವಣೆ. ಈಗ ಉಪಚುನಾವಣೆ ದಿಲ್ಲಿಯ ಚುನಾವಣೆ ಜೊತೆ ಸೇರಿಸಲಾಗಿದೆ. ಇಲ್ಲಿ ಕೂಡ ಈಗ ಕಾಂಗ್ರೆಸ್ಸು ತನ್ನ ಅಭ್ಯರ್ಥಿಯನ್ನು ಆ ಮಿಲ್ಕಿಪುರದಲ್ಲಿ ಹಾಕಿಲ್ಲ. ಅಖಿಲೇಶ್ ಯಾದವ್ ತಮ್ಮ ಅಭ್ಯರ್ಥಿಯನ್ನು, ಅದೇ ಅವಧೇಶ್ ಪ್ರಸಾದ್ನ ಮಗನನ್ನು ಅಲ್ಲಿ ನಿಲ್ಲಿಸಿದ್ದಾರೆ. ಆತನ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದಾವೆ, ಹಿಡ್ಕೊಂಡೋಗಿ ಚೆನ್ನಾಗಿ ಜಡ್ದಿದ್ದಾರೆ ಯೋಗಿ ಆದಿತ್ಯನಾಥ್ ಸರ್ಕಾರದವರು ಈ ಹಿಂದೆ ಒಂದು ಪ್ರಕರಣದಲ್ಲಿ. ಆತ ಈಗ ಅಭ್ಯರ್ಥಿ. ಹಾಗಾದರೆ ಕಾಂಗ್ರೆಸ್ಸು ನಾಮಾವಶೇಷ ಆಗಿ ಹೋಯ್ತಾ ಉತ್ತರ ಪ್ರದೇಶದಲ್ಲಿ? ಏಕೆಂದರೆ ಮುಂದೆ 2 ವರ್ಷಕ್ಕೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇದೆ. 403 ವಿಧಾನಸಭಾ ಕ್ಷೇತ್ರಗಳಿರುವಂಥ ಅತೀ ದೊಡ್ಡ ರಾಜ್ಯ ಇದು. ಉತ್ತರಾಖಂಡ್ ಆಗೋಕ್ಕಿಂತ ಮುಂಚೆ ಅದಕ್ಕಿಂತ ದೊಡ್ಡದಾಗಿತ್ತು. ಉತ್ತರಾಖಂಡವನ್ನು ಯಾವಾಗ ಉತ್ತರಾಂಚಲ್ ಅಂತೇಳಿ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು, ಆ ಸಂದರ್ಭದಲ್ಲಿ 403 ಸ್ಥಾನಗಳ ಒಂದು ದೊಡ್ಡ ರಾಜ್ಯವಾಗಿ ಹೊರಹೊಮ್ಮಿತು. 23 ಕೋಟಿ ಜನಸಂಖ್ಯೆ ಇದೆ. ನಮ್ಮ ರಾಜ್ಯದ 4 ಪಟ್ಟು ಜನಸಂಖ್ಯೆ ಇರುವಂಥ ರಾಜ್ಯ ಅದು. ಆದರೆ ಚುನಾವಣೆಗೆ ತಯಾರಿ ಎಷ್ಟು ದಿವಸ ಮಾಡಬೇಕು? ವರ್ಷಗಟ್ಟಲೆ ಮಾಡಬೇಕು. ಕಳೆದ ಬಾರಿ 1 ವರ್ಷ ಅಲ್ಲಿ ಮನೆ ಮಾಡಿಕೊಂಡಿದ್ರು ಪಿಂಕಿಯವರು. ನಿಮ್ಗೆ ಗೊತ್ತಿದೆ, ಕಸ ಹೊಡೆಯೋ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಅವಾಗ ಲಡ್ಕಿ ಹೂ ಲಡ ಸಕ್ತಿ ಹೂ ಅಂತ ಹೇಳಿದರು. ಕೊನೆಗೆ ಲಭ್ಯ ಆಗಿದ್ದು ಎಷ್ಟು ಸೀಟು? 403ರಲ್ಲಿ 2 ಕ್ಷೇತ್ರ. ಅಂದರೆ ಕಾಂಗ್ರೆಸ್ಸು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಅಲ್ಲಿ ಕಳ್ಕೊಂಡಿದೆ. ಯಾವ ಕಾಂಗ್ರೆಸ್ಸು ಉತ್ತರ ಪ್ರದೇಶದಲ್ಲಿ ಖಾಯಮ್ಮಾಗಿ ಆಯ್ಕೆ ಆಗ್ತಾ ಇತ್ತು ಒಂದು ಕಾಲಕ್ಕೆ, ಅಂಥ ಕಾಂಗ್ರೆಸ್ಸು ಈಗ ಅಡ್ರೆಸ್ ಇಲ್ದಂಗೆ ಹೊರಟೋಗಿದೆ. ಈಗ ಪ್ರಶ್ನೆ ಇರೋದು, ಮುಂದೆ ಬರುವಂಥ 2027ರ ವಿಧಾನಸಭಾ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ಗೆ ಟಕ್ಕರ್ ಕೊಡಲಿಕ್ಕೆ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ತಯಾರಾಗ್ತಾರಾ, ಜೊತೆಗೆ ಸೇರ್ತಾರಾ ಅನ್ನುವಂಥ ಪ್ರಶ್ನೆ. 2012ರಲ್ಲಿ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆಗಿದ್ದರು. ಅವರು ಮುಖ್ಯಮಂತ್ರಿ ಆಗಿದ್ದಲ್ಲ, ಮುಖ್ಯಮಂತ್ರಿಯನ್ನಾಗಿ ಅವರಪ್ಪ ಮಾಡಿದ್ರು. ಯಾಕೆಂದರೆ ಅದರ ಇತಿಹಾಸದಲ್ಲಿ ಬರಲಾರದಷ್ಟು ಸೀಟುಗಳನ್ನು ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ 2012ರಲ್ಲಿ ಗೆಲ್ಲತ್ತೆ ಸಮಾಜವಾದಿ ಪಾರ್ಟಿ. ಗೆದ್ದ ಸಂದರ್ಭದಲ್ಲಿ ಇಡೀ ಚುನಾವಣೆಯನ್ನು ಉಸ್ತುವಾರಿ ಮಾಡಿದ್ದು ಮುಲಾಯಂ ಸಿಂಗ್ ಯಾದವ್. ಗೆದ್ದ ತಕ್ಷಣ ಗೆಲುವಿನ ಹರಿವಾಣವನ್ನು ಮಗನಿಗೆ ಕೊಟ್ಬಿಡ್ತಾರೆ. ಮುಂದೆ ಮತ್ತೆ ಇದೇ ರೀತಿಯ ಅವಕಾಶ ಲಭ್ಯ ಆಗುತ್ತೋ ಇಲ್ಲೋ ಅಂಥೇಳಿ ತನ್ನ ಮಗನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿಬಿಡ್ತಾರೆ ಮುಲಾಯಂ ಸಿಂಗ್ ಯಾದವ್ ಅವರು. ಹಾಗೆ ಮಾಡಿದ್ದರ ಫಲಶ್ರುತಿ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಅದಾದಮೇಲೆ ಅಪ್ಪನ್ನೇ ಹುಚ್ಚ ಅಂತ ಈತ ಕರೆದ, ರೂಮ್ನಲ್ಲಿ ಕೂಡ ಹಾಕಿದ, ನಮ್ಮ ಅಪ್ಪಗೆ ತಲೆ ಸರಿ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ದ. ಅದಾದಮೇಲೆ 2017ರಲ್ಲಿ ಚುನಾವಣೆಗೆ ಕಾಂಗ್ರೆಸ್ ಜೊತೆ ಸೇರ್ಕೋಬೇಡ ಅಂತ ಅವರಪ್ಪ ಹೇಳಿದರೆ ಇವು ಯಾರ ಮಾತು ಕೇಳಲಿಲ್ಲ. ರಾಹುಲ್ ಗಾಂಧಿ ಜೊತೆ ಸೇರಿ ಉತ್ತರ ಪ್ರದೇಶಕ್ಕೆ ಲಡ್ಕೆ ಅಂಥೇಳಿ ಇಬ್ಬರೂ ಸೇರಿ ಚುನಾವಣೆಗೆ ಇಳಿದ್ರು. ಆವಾಗ ಲೆಕ್ಕಾಚಾರ ಮಾಡಿದ್ದ ಅಖಿಲೇಶ್ ಯಾದವ್ ಏನಂತ, ನನಗೆ ಮುಸಲ್ಮಾನರ ಮತಗಳು ಲಭ್ಯ ಆಗ್ತವೆ, ಯಾದವರ ಮತಗಳು ಲಭ್ಯ ಆಗ್ತವೆ, ಜೊತೆಗೆ ದಲಿತರ ಮತಗಳು ಕಾಂಗ್ರೆಸ್ನಿಂದ ಲಭ್ಯ ಆಗ್ತವೆ, 3 ಸಿಗ್ತವೆ, ನಾನು ಮತ್ತೆ ಅಧಿಕಾರ ಗದ್ದುಗೆಯನ್ನು ಹಿಡಿತೀನಿ ಅಂತ ಹೊರಡ್ತಾರೆ.
ಟೂ ಡಿಜಿಟ್ಸಿಗೆ ಬಂದು ನಿಲ್ತಾರೆ ಚುನಾವಣೆಯಲ್ಲಿ. 2017ರಲ್ಲಿ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆದರು, ನಿಮ್ಗೆ ಗೊತ್ತಿರೋ ವಿಚಾರ. ಅದಾದ ಮೇಲೆ ಬಹುಜನ್ ಸಮಾಜ್ ಪಾರ್ಟಿ ಜೊತೆ ಸೇರ್ಕೋತಾರೆ, ಅಲ್ಲಿಯೂ ಕೂಡ ವಿಫಲರಾಗ್ತಾರೆ. ಈಗ ಬರೋ ಚುನಾವಣೆಯಲ್ಲಿ ಸತತವಾಗಿ 5 ಬಾರಿ ಸೋಲನ್ನು ಕಂಡಂಥ ಅಖಿಲೇಶ್ ಯಾದವ್ ಯೋಗಿ ಆದಿತ್ಯನಾಥ್ ಟಕ್ಕರ್ ಕೊಡಲಿಕ್ಕೆ ಕಾಂಗ್ರೆಸ್ ಜೊತೆ ಸೇರ್ಕೋತಾರ. ಅಖಿಲೇಶ್ ಯಾದವ್ಗೆ ಈ ಬಾರಿ ಅನುಮಾನ ಶುರುವಾಗಿದೆ. ಏಕೆಂದರೆ ಯಾವ ಕಾಂಗ್ರೆಸ್ಸು ತನ್ನ ಬಲಾಢ್ಯತೆಯನ್ನು ತೋರಿಸ್ಬೇಕು ಅಂತ ಎಲ್ಲ ಕಡೆ ಓಡಾಡ್ತಾ ಇದೆಯೋ, ಕರ್ನಾಟಕ ತೆಲಂಗಾಣದಲ್ಲಿ ಮಾಡಿದೆಯೋ, ಅದೇ ರೀತಿ ನನ್ನನ್ನು 2ನೇ ಪಕ್ಷವನ್ನಾಗಿ ಮಾಡಿದರೆ ಹೇಗೆ ಅನ್ನುವಂಥ ಅನುಮಾನದಿಂದಾಗಿ ಕಾಂಗ್ರೆಸ್ಸಿನಿಂದ ಅಂತರವನ್ನು ಕಾಪಾಡ್ಕೋತಾ ಇದ್ದಾರೆ. ಕಾಂಗ್ರೆಸ್ ಏನು ಮಾಡ್ತಾ ಇದೆ? ಕಾಂಗ್ರೆಸ್ಸು ಸ್ವತಃ ತಾನೇ ಈ ಬಾರಿಯ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಅದರ ರಾಷ್ಟ್ರೀಯ ಮಹಾಕಾರ್ಯದರ್ಶಿ ಆಗಿರುವಂಥ ಮತ್ತು ಉತ್ತರ ಪ್ರದೇಶದ ಪ್ರಭಾರಿ ಆಗಿರುವಂಥ ಅವಿನಾಶ್ ಪಾಂಡೆ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರ ಕಾರ್ಯಕರ್ತರ ಸಭೆಯಲ್ಲಿ. ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಅತೀತ್ ಕಿ ನೀವ್ ಪರ್ ಭವಿಷ್ಯ ಕಾ ನಿರ್ಮಾಣ ಅಂತ ಹೇಳ್ತಾರೆ. ಅಂದರೆ ನಿನ್ನೆ ಇಟ್ಟಂಥ ಸಂಕಲ್ಪದಿಂದ ನಾಳೆಯ ಭವಿಷ್ಯ ಅಂತ ಅವ್ರು ಹೇಳೋದು. ಅದರರ್ಥ ಏನು? ಈಗ ನಾವು ಸ್ವತಃ ನಮ್ಮ ಪಾಡಿಗೆ ನಾವು ಸಂಕಲ್ಪ ಮಾಡಿ ನಾವೇ ಚುನಾವಣೆಗೆ ನಿಲ್ತೀವಿ ಅಂತ. ಅದ್ರ ಜೊತೆ ಇನ್ನೊಂದು ಘೋಷವಾಕ್ಯವನ್ನು ಹೇಳ್ತಾರೆ. ಏನಂತ? ತಯಾರ್ ಹೇ ಅಂತ ಅವ್ರ ಸ್ಲೋಗನ್ ಹೆಸರು. ಹೋದ ಸಲ ಹೇಗೆ ಲಡ್ಕಿ ಹೋ ಲಡ್ ಸಕ್ತಿ ಹೋ ಅಂತ ಹೇಳಿದ್ರು, ಆ ರೀತಿ ಈ ಸಲ ತಯಾರ್ ಹೇ ಅಂದರೆ ನಾವು ಚುನಾವಣೆಗೆ ಸಿದ್ಧರಾಗಿದ್ದೇವೆ ಅಂತ. ಅಲ್ಲಿಗೆ ನಾವು ನಿಮ್ಮ ಜೊತೆ ಕುತ್ಕೊಂಡು ಮಾತುಕತೆ ನಡೆಸ್ತೀವಿ, ಮಾತಾಡ್ತೀವಿ, ನಾವು ನೀವು ಸೇರಿ ಚುನಾವಣೆ ನಡೆಸೋಣ, ಇದು ಯಾವುದೇ ರೀತಿಯಾದಂಥ ಲಕ್ಷಣಗಳು ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಈಗ ಯೋಚನೆ ಮಾಡ್ತಾ ಇರೋದೇನು? ಯಾವ ಸಾಮಾಜಿಕ ಯಾವ ಪ್ರಾದೇಶಿಕ ಪಕ್ಷಗಳಿದಾವೋ ಅವ್ರ ಜೊತೆ ನಮ್ಮ ಬಾಂಧವ್ಯವನ್ನು ಇಟ್ಕೋಬಾರ್ದು. ಉದಾಹರಣೆಗೆ ದಿಲ್ಲಿಯಲ್ಲಿ ಇಷ್ಟು ದಿವಸ ಇಂಡಿಯಾ ಅಲಯನ್ಸ್ನ ಭಾಗವಾಗಿದ್ದಂಥ ಆಮ್ ಆದ್ಮಿ ಪಕ್ಷ ಸ್ವತಂತ್ರವಾಗಿ ಸ್ಪರ್ಧಿಸ್ತಾ ಇದೆ, ಕಾಂಗ್ರೆಸ್ಸು ಸ್ವತಂತ್ರವಾಗಿ ಸ್ಪರ್ಧಿಸ್ತಾ ಇದೆ. ಗೆಲುವು ಸೋಲು ಬೇರೆ ವಿಚಾರ. ಒಂದು ವೇಳೆ ದಿಲ್ಲಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲದೇ ಹೋದರೂ ಕೂಡ ಮುಸಲ್ಮಾನರ ಮತಗಳನ್ನು ಸರಿಯಾಗಿ ಸೆಳೆದದ್ದೇ ಆದರೆ ಮತ್ತು ದಲಿತರ ಮತಗಳು ಅದಕ್ಕೆ ಬಂದದ್ದೇ ಆದರೆ ಇದೇ ಸ್ಕೀಮನ್ನು ಉತ್ತರ ಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಓಡಾಡ್ತಾ ಇದೆ. ಹೇಗೆ ಕರ್ನಾಟಕದಲ್ಲಿ ಮಾಡಲಾಯಿತು, ಹೇಗೆ ತೆಲಂಗಾಣದಲ್ಲಿ ಮಾಡಲಾಯಿತು, ಅದೇ ಯೋಜನೆಯನ್ನು ಉತ್ತರ ಪ್ರದೇಶದಲ್ಲಿಯೂ ಮಾಡಬೇಕು. ಮಾಡುವ ಮೂಲಕ ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಜೊತೆ ಹಣಾಹಣಿ ಮಾಡಬೇಕು. ಜೊತೆಗೆ ಪ್ರಾದೇಶಿಕ ಪಕ್ಷವನ್ನು ಸೇರಿಸ್ಕೋಬಾರ್ದು. ಈ ಅವಿನಾಶ್ ಪಾಂಡೆ ಅಂತಿದಾರಲ್ಲ, ಇವರು ಸ್ಪಷ್ಟವಾಗಿ ಪದಾಧಿಕಾರಿಗಳಿಗೆ ಹೇಳ್ತಾರೆ, ನಾವೀಗ ಗ್ರಾಮೀಣ ಭಾಗದಲ್ಲಿ ಪಕ್ಷವನ್ನು ಬಲಗೊಳಿಸಬೇಕಾದಂಥ ಸಂದರ್ಭ ಇದೆ. ಮಿತ್ರ ಪಕ್ಷದ ಮೇಲೆ ನಾವು ನಿರ್ಭರ ಆಗೋದು ಬೇಡ. ಮಿತ್ರ ಪಕ್ಷ ಯಾರು? ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿ. ಸಮಾಜವಾದಿ ಪಾರ್ಟಿಯ ಮೇಲೆ ನಿರ್ಭರ ಆಗಲಾರದೆ ಸ್ವತಂತ್ರವಾಗಿ 403 ಕ್ಯಾಂಡಿಡೇಟ್ಗಳನ್ನು ಇವರು ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ಅಷ್ಟು ಕ್ಯಾಂಡಿಡೇಟ್ಗಳಿದ್ದಾರಾ? ಅದು ಮೊದಲೇ ಪ್ರಶ್ನೆ. ಏಕೆಂದರೆ ನಾಮ್ ಅವ್ರ ನಿಶಾನ್ ಎರಡೂ ಉಳಿದೇ ಇಲ್ಲ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಎಲ್ಲ ಹೊರಟೋಗಿದೆ. ಹೊಸದಾಗಿ ಪಕ್ಷವನ್ನು ಬಲಪಡಿಸಬೇಕು. ಅದನ್ನು ಈಗಿನಿಂದನೇ ಶುರು ಮಾಡಿದರೆ ಆ ಹೊತ್ತಿಗೆ ಒಂದು ಲೆವೆಲಿಗೆ ಬರ್ಬೋದು. ಅಖಿಲೇಶ್ ಯಾದವ್ಗೆ ಏನಾಗಿದೆ? ಸತತವಾಗಿ ಸೋಲ್ತಾ ಬಂದಿದ್ದಾರೆ. ಮೊನ್ನೆ ಒಂದು ಸ್ವಲ್ಪ ಟಾನಿಕ್ ಸಿಕ್ಕಿದೆ 39 ಸ್ಥಾನ ಗೆದ್ದಾಗ ಲೋಕಸಭಾ ಚುನಾವಣೆಯಲ್ಲಿ. ಹೀಗಾಗಿ ಅವ್ರಿಗೇನು ಯಾದವರ ಮತ ಮತ್ತು ಮುಸ್ಲಿಮರ ಮತ ನನ್ನ ಜೊತೆ ಇರುತ್ತೆ ಅಂತ ಅವ್ರ ತಲೆಯಲ್ಲಿದೆ. ಒಂದು ವೇಳೆ ಮುಸಲ್ಮಾನರು ಕಾಂಗ್ರೆಸ್ಸಿಗೆ ಮತ ಹಾಕಿದಾದರೆ ಯಾದವರ ಮತವನ್ನು ಮಾತ್ರ ನಂಬಿಕೊಂಡಿರುವಂಥ ಅಖಿಲೇಶ್ ಯಾದವ್ಗೆ ಭಾಳ ದೊಡ್ಡದಾದಂಥ ಹೊಡೆತ ಉಂಟಾಗುತ್ತೆ. ಕಾಂಗ್ರೆಸ್ಸಿಗೆ ಯಾದವರ ಮತ ಹಾಕೋದಿಲ್ಲ, ಕಾಂಗ್ರೆಸ್ಸಿಗೆ ಮುಸಲ್ಮಾನರಂತೂ 100ಕ್ಕೆ 100 ಮತ ಹಾಕ್ತಾರೆ. ಜೊತೆಗೆ ದಲಿತರ ಮತ ಸಿಕ್ಕರೆ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ. ಇದು ಯಾವುದನ್ನೂ ಲೆಕ್ಕಕ್ಕೆ ಹಿಡಿದುಕೊಳ್ಳಲಾರದಂಥ ಯೋಗಿ ಆದಿತ್ಯನಾಥ್ ಎಲ್ಲರನ್ನೂ ಸೇರಿಸಿ ಈ ಬಾರಿಯ ಚುನಾವಣೆಯಲ್ಲಿ ಸೆಣಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಯಾರು ಹೇಳ್ತಾರೋ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ವರಿಷ್ಠ ಮಂಡಳಿ ತೀರ್ಮಾನ ಮಾಡಲಿದೆ. ಏಕೆಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರೋದರಿಂದ ಯೋಗಿ ಆದಿತ್ಯನಾಥ್ ಅವ್ರನ್ನ ಭಾಳ ದೊಡ್ಡ ಏಟು ಭಾರತೀಯ ಜನತಾ ಪಾರ್ಟಿಗೆ ಬಿತ್ತು. ಅಂಥ ತಪ್ಪನ್ನು ಈಗ ಮಾಡುವ ಸ್ಥಿತಿಯಲ್ಲಿಲ್ಲ. ಜೊತೆಗೆ ಮಹಾಕುಂಭ ಮೇಳ ಅನ್ನುವಂಥ ಮಹಾಕುಂಭ ಮೇಳ ಆಯೋಜನೆ ಮಾಡಿ ವೈಶ್ವಿಕ ಮಟ್ಟದಲ್ಲಿ ಯೋಗಿ ಆದಿತ್ಯನಾಥ್ ಭಾಳ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಸೆಲೆಬ್ರಿಟಿ ಕ್ಯಾಂಪೇನರ್ ಹಂಚ್ಕೊಂಡಿದ್ದಾರೆ. ಇಂಥ ಯೋಗಿ ಆದಿತ್ಯನಾಥ್ ಅವರಿಗೆ ನೇತೃತ್ವವನ್ನು ಕೊಟ್ಟಾಗ ಸ್ಥಳೀಯ ನಾಯಕತ್ವ ಮತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ಹೆಸರು ಎರಡೂ ಕೌಂಟ್ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸೆಣಸುವ ಸ್ಥಿತಿಯಲ್ಲಿದೆ. ಬಲಾಢ್ಯವಾಗಿ ಹೋರಾಟವನ್ನು ಮಾಡಲಿದೆ. ಆದರೆ ಕಾಂಗ್ರೆಸ್ಸು ಅಖಿಲೇಶ್ ಯಾದವ್ ಅವ್ರನ್ನ ಬದಿಗಿರಿಸಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಾಧ್ಯವ? ಅದು ಸದ್ಯಕ್ಕಿರುವಂಥ ಪ್ರಶ್ನೆ. ಏನಾಗತ್ತೆ ಸಂದರ್ಭ ಬಂದಾಗ ಅದರ ಡೆವಲಪ್ಮೆಂಟ್ಗಳನ್ನು ಹೇಳ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.